ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಮಿಥುನ ರಾಶಿಯವರ ಬಗ್ಗೆ ಇಂದಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೇವೆ. ನಿಮ್ಮ ಗುಪ್ತ ರಹಸ್ಯಗಳು, ಗುಟ್ಟುಗಳನ್ನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ನೀವು ಪರಿಪಾಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ 3 ಬದಲಾವಣೆಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಜೀವನ ಯಶಸ್ವಿಯಾಗೋದನ್ನ ಯಾರಿಂದ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೂ ನೀವೆಲ್ಲರೂ ಮಾಡಬೇಕಾಗಿರುವ ಪರಿಹಾರಗಳನ್ನು ಕುರಿತು ಕೂಡ ಇಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಬಹುದು. ವೀಕ್ಷಕರೇ, ಈ ಒಂದು ಮಿಥುನ ರಾಶಿಯಾಧಿಪತಿಯಾಗಿರ್ತಕ್ಕಂಥದ್ದು ಬುಧ ಗ್ರಹ ಆಗಿರುತ್ತೆ. ಬುಧ ಗ್ರಹ ಅಂದ ಕೂಡಲೇ ಬುದ್ಧಿಕಾರಕನಾಗಿರ್ತಾನೆ. ಹಾಗೆ ಈ ಒಂದು ವಾಯುತತ್ವದ ರಾಶಿ ಇದಾಗಿರುತ್ತೆ. ಮಾತೆ ಬಂಡವಾಳ ಆಗಿರುತ್ತೆ. ಮಾತು ಅಂದ್ರೆ ಸ್ಪೀಚ್. ಈ ಸ್ಪೀಚ್ ನಿಮಗೆ ಬಂಡವಾಳ ಆಗಿರುತ್ತೆ. ಬುದ್ಧಿವಂತಿಕೆ ನಿಮ್ಮ ಆಯುಧ ಆಗಿರುತ್ತೆ. ಹಾಗೂ ದ್ವಂದ್ವ ಸ್ವಭಾವದವರಾಗಿರ್ತಾರೆ. ದುಸ್ವಭಾವ ರಾಶಿ ಇದಾಗಿರುತ್ತೆ. ಸಮಯಕ್ಕೆ ತಕ್ಕಂತೆ ಚುರುಕಾದ ನಿರ್ಧಾರವನ್ನು ತೆಗೆದುಕೊಳ್ಳುವವರು ಮಿಥುನ ರಾಶಿಯವರಾಗಿರ್ತಾರೆ. ಇದರಲ್ಲಿ ಎತ್ತಿದ ಕೈ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೇನೆ. ನಿಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಅಂದ್ರೆ ತುಂಬಾ ಎಲ್ರಿಗೂ ಕೂಡ ಇಷ್ಟಪಡುವಂತಹ ವಿಚಾರ ಆಗಿರುತ್ತೆ. ಹಾಗೆ ನೀವು ಅತಿಯಾದ ಆಲೋಚನೆಯನ್ನ ಮಾಡಿ ಚಂಚಲ ಮನಸ್ಥಿತಿಯಿಂದಾಗಿ ಇದಕ್ಕೆ ಹೋಗ್ಲಾ ಕೆಲಸ ಮಾಡ್ತಾ ಇದ್ರೆ ಬಿಸ್ನೆಸ್ ಮಾಡ್ತಾ ಇದ್ರೆ ಕೆಲಸ ಮಾಡ್ಲಾ ಅಂತ ಹೇಳಿ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಯಾವಾಗ್ಲೂ ಕೂಡ ಈ ಒಂದು ಮಿಥುನ ರಾಶಿಯವರು. 3 ಪ್ರಮುಖ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇನೆ. 2026ರಲ್ಲಿ ಮಿಥುನ ರಾಶಿಯವರು ಗಮನಿಸಲೇಬೇಕಾದ ವಿಚಾರಗಳು: ದ್ವಂದ್ವ ನಿರ್ಧಾರಗಳಿಂದ ದೂರ ಇರಿ. ಅಂದ್ರೆ ನಿಮ್ಮ ರಾಶಿಯ ಗುಣವೇ 2 ಮನಸ್ಸಿರುವಂಥದ್ದು. 2026ರಲ್ಲಿ ಮುಖ್ಯವಾಗಿ ವೃತ್ತಿ ಮತ್ತು ಹೂಡಿಕೆಯ ವಿಚಾರದಲ್ಲಿ ಗೊಂದಲಿಕೆಯಿಂದ ದೂರ ಇರಬೇಕಾಗತ್ತೆ. 2 ದೋಣಿಯ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡಿದಾಗ ಎಲ್ಲೋ ಒಂದ್ ಕಡೆ ಆ ದೋಣಿ ಬೇರೆ ಬೇರೆ ಕಡೆ ಹೋಗ್ತಕ್ಕಂತಹ ಪರಿಸ್ಥಿತಿ ಬಂದಾಗ ಸಮಸ್ಯೆ ಆಗುವಂಥದ್ದು ಬರುತ್ತೆ. ಹಾಗೂ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಹಾಗೂ ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕ್ಬೇಕಂದ್ರೆ 15-20 ಸಾವಿರ ಖರ್ಚಾಗತ್ತೆ 3 ಕ್ಯಾರೆಟ್ಗೆನೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಬಹಳಷ್ಟು ಸರಿ ಹೇಳಿದ್ದೇನೆ. ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಬಹಳಷ್ಟು ಸರಿ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶಿಯಾಧಿಪತಿ ಏನಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯ್ತು ಅಂದರೆ, ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನು ಯಾರು ಧರಿಸ್ತಾರೋ ಅವರಿಗೆ ಸೋಲೇ ಇಲ್ಲ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನು ನೀವು ತರಿಸಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನು ಧರಿಸ್ಕೊಳ್ಳಿ. ಒಬ್ಬ ವ್ಯಕ್ತಿಯ ಕಣ್ಣ ಮುಂದೆ ಸ್ಪಷ್ಟವಾದ ಗುರಿ ಇರಬೇಕು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಾರೆ. ನಿಮ್ಮ ಒಂದು ಜೀವನದಲ್ಲಿ ನೀವು ಸರಿಯಾದ ಗುರಿಯನ್ನು ಇಟ್ಕೊಂಡು ನಿರ್ಧಾರವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಹಾಗೂ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಯಾರನ್ನ ಬೇಕಾದರೂ ಗೆಲ್ಲುವಂತಹ ಶಕ್ತಿಯನ್ನು ಹೊಂದಿದ್ದೀರಿ. ಆದರೆ ಅತಿಯಾದ ಆತ್ಮವಿಶ್ವಾಸ ಅಂತಕ್ಕಂಥದ್ದು ನಿಮ್ಮ ಒಂದು ಮಾತಿಗೆ ತಪ್ಪುವಂತಹ ಒಂದು ರೀತಿಯಲ್ಲಿ ಕೂಡ ಒಂದು ಕ್ರಿಯೇಟ್ ಮಾಡಬಹುದು. ಹಾಗೂ ಇನ್ನೊಬ್ಬರ ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕುವಂತಹ ಒಂದು ಪರಿಸ್ಥಿತಿಗೂ ಕೂಡ ಹೋಗ್ಬೋದು. ಅದನ್ನ ಮಾಡಬೇಡಿ ಅಂತ ಹೇಳ್ತೇನೆ. ಅತಿಯಾದ ಕೆಲಸದ ಒತ್ತಡ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋರಾಗಿದ್ರು ಕೂಡ ಈ ವರ್ಷ ಏಕಕಾಲದಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗಿ ಬಹಳಷ್ಟು ಸ್ಟ್ರೆಸ್ ಆಗುವಂತಹ ಲಕ್ಷಣಗಳು ಬರುತ್ತೆ. ಹಾಗಾಗಿ ನಿದ್ರಾಹೀನತೆ ಆಗ್ಬೋದು. ಹಾಗೆ ನರಗಳಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಆಗ್ಬೋದು. ಅದರ ಬಗ್ಗೆ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮಿಥುನ ರಾಶಿಯವರ ಗುಟ್ಟುಗಳ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇನೆ. ನಿಮ್ಮ ಜೀವನವನ್ನ ಬದಲಾಯಿಸೋದಕ್ಕೆ 2025ರವರೆಗೂ ಏನಾಗಿದೆಯೋ ಗೊತ್ತಿಲ್ಲ. ನಿಮ್ಮ ಜೀವನವನ್ನ ಬದಲಾಯಿಸಲಿಕ್ಕೆ ಈ 3 ಗುಟ್ಟುಗಳು ಸಾಕಾಗತ್ತೆ. ಒಂದು ಬಂದು
ಮಾಹಿತಿಯೇ ಶಕ್ತಿ ಅಂತಕ್ಕಂಥದ್ದು. ಅಂದ್ರೆ ಇನ್ಫಾರ್ಮೇಶನ್ ಇಸ್ ಮನಿ. ನಿಮ್ಮಲ್ಲಿ ಎಷ್ಟು ಇನ್ಫಾರ್ಮೇಶನ್ ಇದೆಯೋ ಅಷ್ಟು ನಿಮಗೂ ಕೂಡ ಏಳಿಗೆ ಆಗುತ್ತೆ. 2026ರಿಂದ ಹಿಂದೆ ಏನೇನು ನಡೆದಿದೆಯೋ ಎಲ್ಲ ವಿಚಾರಗಳನ್ನ ಕ್ರೋಢೀಕರಿಸ್ಕೊಂಡು ಒಂದು ಸಣ್ಣ ಮಾಹಿತಿ ಆಗಿದ್ರು ಕೂಡ ಹೊಸ ಸಂಪರ್ಕವನ್ನ ನಿಮಗೆ ಕೊಡುತ್ತೆ. ಹೊಸ ಸಂಪರ್ಕಗಳಿಂದಾಗಿ ನಿಮ್ಮ ಜೀವನ ಎತ್ತರಕ್ಕೆ ಏರುವಂತಹ ಲಕ್ಷಣಗಳು ಕೂಡ ಬರುತ್ತೆ. ಅಂದ್ರೆ ನಿಮ್ಮಲ್ಲಿರುವಂತಹ ಕೌಶಲ್ಯವನ್ನ ಸರಿಯಾದ ವ್ಯಕ್ತಿಗೆ ನೀವು ಒಂದು ತಲುಪಿಸಿದಾಗ ಅದು ನಿಮಗೆ ವಿಶೇಷವಾದ ದಾರಿಗಳನ್ನ ಹುಡುಕೊಂಡು ಹೋಗುತ್ತೆ. ಮುಂದಿನ 10 ವರ್ಷವನ್ನ ನೀವು ಈ ಒಂದು ಕೆಲಸವನ್ನ ಮಾಡೋದ್ರಿಂದ ಒಂದು ಅಗಲವಾದ ರೀತಿಯ ಅಗಲದ ದಾರಿಯನ್ನ ನೀವು ಪಡ್ಕೊಳ್ಬಹುದು. ಸಮಯ ಪ್ರಜ್ಞೆ ಮತ್ತು ರಹಸ್ಯ ಯೋಚನೆ. ನಿಮ್ಮ ಪ್ಲಾನ್ ಅಥವಾ ಐಡಿಯಾಗಳನ್ನ ಯಶಸ್ವಿ ಆಗ್ಲೇಬೇಕು ಅಂದಾಗ ಅದನ್ನ ಆದಷ್ಟು ರಹಸ್ಯವಾಗಿಡಿ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಎಲ್ಲವನ್ನ ಕೂಡ ಹಂಚಿಕೊಳ್ತಾರೆ. ಅಂದ್ರೆ ಮನಸ್ಸಿನಲ್ಲಿ ಇರ್ತಕ್ಕಂತಹ ಡೀಪ್ ಸೀಕ್ರೆಟ್ಸ್ ಅನ್ನ ಕೂಡ ತಮ್ಮ ಕ್ಲೋಸ್ ಫ್ರೆಂಡ್ಸ್ ಹತ್ರ ಹಂಚಿಕೊಳ್ತಾರೆ. ಅದನ್ನ ಗುಟ್ಟಾಗಿಟ್ಟು ಕೆಲಸ ಮಾಡ್ತಾ ಇರೋದಿಲ್ಲ. ಅದನ್ನ ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ. ಹಾಗೂ ನೆಟ್ವರ್ಕ್ ಮಾಡಬೇಕಾಗತ್ತೆ. ನೆಟ್ವರ್ಕ್ ಇಂದಾಗಿ ನಿಮಗೆ ಲಾಭ ಆಗುತ್ತೆ. ಹಳೆಯ ಸ್ನೇಹಿತರ ಅಥವಾ ಪ್ರಭಾವಿ ವ್ಯಕ್ತಿಗಳನ್ನ ಭೇಟಿ ಮಾಡಿ ನಿಮಗೆ ಅನಿರೀಕ್ಷಿತವಾಗಿರ್ತಕ್ಕಂತಹ ಲಾಭವನ್ನ ಕೂಡ ಇದು ತಂದುಕೊಡುತ್ತೆ. ಒಂಟಿಯಾಗಿ ಹೋರಾಡಲು ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಒಂಟಿಯಾಗಿ ಯಾವುದೋ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಯಾರ ಜೊತೆ ಆದ್ರೂ ಸೇರಿ ಒಂದು ಬಿಸ್ನೆಸ್ ಮಾಡಿದಾಗ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಮಾಡಬೇಕಾಗಿರೋ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ನೀವು ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಬುಧನ ಅನುಗ್ರಹ ಪಡೆಯೋದಕ್ಕೆ, ಅವನ ದೋಷಗಳನ್ನ ಪರಿಹಾರ ಮಾಡಲಿಕ್ಕೆ ವಿಷ್ಣು ಸಹಸ್ರನಾಮದ ಪಠಣೆಯನ್ನು ಮಾಡ್ಕೊಳ್ಳಿ. ಪ್ರತಿ ಬುಧವಾರ ಅಥವಾ ಪ್ರತಿ ದಿನ ಬೆಳಗ್ಗೆ ಸೂರ್ಯೋದಯ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳಿ, ಅಥವಾ ಸಂಧ್ಯಾಕಾಲದಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳ್ತಕ್ಕಂಥದ್ದು ನಿಮಗೆ ಲಾಭದಾಯಕ ಫಲವನ್ನು ಕೊಡುತ್ತೆ. ಹಾಗೂ ಪಕ್ಷಿಗಳಿಗೆ ಆಹಾರವನ್ನು ನೀಡ್ತಕ್ಕಂಥದ್ದು, ನಿಮ್ಮ ಬಿಡುವಿನ ಸಮಯದಲ್ಲಿ ಹಸಿರು ಧಾನ್ಯಗಳನ್ನ ದಾನವಾಗಿ ಕೊಡುವಂಥದ್ದು, ಹಾಗೂ ಈ ಒಂದು ಹಕ್ಕಿಗಳಿಗೆ ತಿನ್ಲಿಕ್ಕೆ ಆಹಾರವನ್ನು ಹಾಕ್ತಕ್ಕಂಥದ್ದು ಲಾಭದಾಯಕ ಫಲಗಳನ್ನ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ, ಓದುವ ವಿದ್ಯಾರ್ಥಿಗಳಿಗೆ ನೀವು ಪುಸ್ತಕ ಬ್ಯಾಗ್ ಅನ್ನು ಕೊಡಿಸುವಂಥದ್ದು ನಿಮಗೆ ಲಾಭದಾಯಕವಾಗಿರೋ ಫಲವನ್ನ ಕೊಡುತ್ತೆ. 2026ರಲ್ಲಿ ಮಿಥುನ ರಾಶಿಯವರಿಗೆ ಬದಲಾವಣೆ ವರ್ಷ ಆಗಿರುತ್ತೆ. ಶ್ರದ್ಧಾನ ಭಕ್ತಿ ಪರಮ ಪೂಜ್ಯತಂ. ಶ್ರದ್ಧೆ ಮತ್ತು ಭಕ್ತಿಯಿಂದ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಈ ವರ್ಷ ನೀವು ಸಕ್ಸಸ್ ಆಗ್ತೀರಿ. ಓಂ ಬುಧಾಯ ನಮಃ ಅಂತಕ್ಕಂಥ ಮಂತ್ರವನ್ನ ಫ್ರೀ ಆಗಿದ್ದಾಗೆಲ್ಲ ಜಪ ಮಾಡ್ಕೊಳ್ಳಿ. ಹಾಗೂ ಓಂ ಬುಧಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಜಾತಕದ ಬಗ್ಗೆ ಹೆಚ್ಚಿನ ಮಾಹಿತಿ, ಹೆಚ್ಚಿನ ವಿಶ್ಲೇಷಣೆ ನಿಮಗೆ ಬೇಕಾಗಿದ್ದಲ್ಲಿ ಕೆಳಕಂಡಂತಹ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ತಿಳ್ಕೊಳ್ಬಹುದು. ಎಲ್ಲ ಒಂದು ವೀಕ್ಷಕರ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.